ಸೊ ಇಷ್ಟು ಮಳೆ ಆದರೂ 4 ತಿಂಗಳು ಅತಿ ಮಳೆ ಆಗಿದೆ ನಮ್ಮ ಬೀದರ್ ಡಿಸ್ಟಿಕಲ್ಲಿ. ಹೈಯೆಸ್ಟ್ ಆಗಿದೆ 40 ವರ್ಷದಲ್ಲಿ ನಾನು ನೋಡೋ ಪ್ರಕಾರ ಇದೇ ಇಷ್ಟು ಫಸ್ಟ್ ಟೈಮ್ ಅನ್ನಿಸ್ತದ. ಸೊ ಇಷ್ಟು ಮಳೆ ಆದರೂ ಕೂಡ ನಮ್ಮ ಒಂದು ರೈತರ ಹೊಲದಲ್ಲಿ ಈ ತೊಗರೆ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾಯಿದೆ. ಮತ್ತು ಅದೇ ರೀತಿ ಈ ಲ್ಯಾಂಡ್ ನೋಡ್ರಿ ನೀವು, ಈ ಲ್ಯಾಂಡ್ ಹೆಂಗದಪ್ಪ ಅಂದ್ರೆ ಇದು ಡೈಲಿ ಮಳೆ ಬಿದ್ದರೂ ಇದು ಮತ್ತು ಲ್ಯಾಂಡು ಪೂರ ಡ್ರೈ ಆಗ್ತದೆ, ಅಂದ್ರೆ ಒಣ ಹೋಗ್ತದೆ. ಅಂಥ ಲ್ಯಾಂಡಲ್ಲಿ ನಮ್ಮ ರೈತರು ಈ ಹೊಲದಲ್ಲಿ ಫಸ್ಟ್ ಟೈಮ್ ಅವರು ತೊಗರಿ ಹಾಕಿದ್ದಾರೆ. ಆ ತೊಗರಿ ಅನ್ನೋದ ನೋಡ್ರಿ ನಾನು ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಬೆಸ್ಟಿಕ ಯಾವ ರೀತಿದಾಗಿದ್ದು ಕ್ರಾಪ್ ಬಂದಿದೆ. ಸೊ ಎಕ್ಸಲೆಂಟ್ ಇದೆ. ನಾನು ಜಸ್ಟ್ ಇಲ್ಲ ನೋಡ್ರಿ ಹೆಂಗೈತಿ ಲ್ಯಾಂಡ್ ನೋಡ್ರಿ. ಫಸ್ಟು ಉಸುಬು ವಿತ್ ಕಲ್ಲು ಎರಡೂ ಮಿಕ್ಸ್ ಅದ. ರೆಡ್ ಲ್ಯಾಂಡು, ಈ ರೆಡ್ ಲ್ಯಾಂಡ್ನಾಗ ಎಷ್ಟೇ ಮಳೆ ಆಗಲಿ ಈ ತೊಗರಿ ಬೆಳೆಯೋಕೆ ಇದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ಇದು ನೀರೇ ಹಿಡಿಯಲ್ಲ ಲ್ಯಾಂಡು. ಅಂಥ ಲ್ಯಾಂಡನ್ನ ನಮ್ಮ ಫಾರ್ಮರು, ನಮ್ಮ ರೈತರು ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡಿದ್ದಾರೆ ಈ ತೊಗರಿ ಜಸ್ಟ್ ನೋಡ್ರಿ. ಇದಕ್ಕೆ ಇವರು ಜೂನ್ನಾಗ ಇದು ಬಿತ್ತಣಿಕೆ ಮಾಡಿದ್ದಾರೆ. ಇದ್ರ ಜೊತೆಗೆ ಅವರು ಒಂದು DAP ಮಾತ್ರ ಕೊಟ್ಟಾರ. DAP ಕೊಟ್ಟಿದ್ದಾರೆ, ಅದ್ರ ಜೊತೆ ಯಾವುದೇ ರೀತಿಯ ಬೇರೆ ಗೊಬ್ಬರ ಅವ್ರು ಇಲ್ಲಿವರೆಗೂ ಕೊಟ್ಟಿಲ್ಲ. ಜಸ್ಟ್ ಒಂದು ಸಲ ಸಾಲುಗಳೆಲ್ಲ ಅವರು ಕಳೆ ಅಂತೀವಿ ನಾವು, ಹುಲ್ಲು ಮಾತ್ರ ತೆಗ್ದಿದ್ದಾರೆ. ಇಲ್ಲಿ ನೋಡ್ರಿ, ಸೊ ತೆಗ್ದಿದ್ದಾರೆ. ಅದು ಬಿಟ್ಟರೆ ಇದಕ್ಕೆ ಏನೂ ಮಾಡಿಲ್ಲ ಅವರು. ಸೊ ಇಷ್ಟು ಎಕ್ಸಲೆಂಟ್ ಇದೆ. ಇದು ಜಬರ್ದಸ್ತ್ ತೊಗರಿ ಇದೆ, ಜಬರ್ದಸ್ತ್. ಇವಾಗ ಆಲ್ರೆಡಿ ಫ್ಲವರ್ ಸ್ಟಾರ್ಟ್ ಆಗ್ಯದ. ಸೊ ನನ್ನೆಲ್ಲ ರೈತ ಮಿತ್ರರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಕೂಡ ಮೊದಲನೇ ಸ್ಪ್ರೇ ಮಾಡಿ. ಪ್ರೊಪನೋಫಾಸ್ ಅನ್ನೋದು ಕಂಪಲ್ಸರಿ ನೀವು ಸ್ಪ್ರೇ ಮಾಡಿರಿ. ಯಾಕಂತಂದ್ರೆ ಮೊದಲ ಹಂತ ಬರುವಂಥ ಹೂವು ಭಾಳ ನಮಗೆ ಇಂಪಾರ್ಟೆಂಟ್ ತೊಗರಿಯಲ್ಲಿ. ಈ ತೊಗರಿ ಹೊಲದಲ್ಲಿ ಈ ತೊಗರಿಯಲ್ಲಿ ನಮಗೆ ಮೊದಲನೇ ಹೂಗಳು ಎಷ್ಟು ನಾವು ಕಾಪಾಡ್ಕೋತೀವೋ ಅಷ್ಟು ಇಳುವರಿ ನಮಗೆ ಜಾಸ್ತಿ ಬರ್ತದೆ. ಆ ಇಳುವರಿಲಿಂದೇ ನಮಗೆ ಹೆಚ್ಚಿಗೆ ಇಳುವರಿ ಬರ್ತದೆ. ಸೊ ಆಲ್ರೆಡಿ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಆಲ್ರೆಡಿ ಹುಳ ತಿಂತಾ ಇದೆ. ನಮ್ಮ ರೈತರಿಗೆ ನಾನು ಹೇಳಿದ್ದೀನಿ, ನೀವು ಫಸ್ಟ್ ಸ್ಪ್ರೇ ಮಾಡಿರಿ. ಒಂದು ಪ್ಲ್ಯಾಂಟ್ ಗ್ರೋತು ಅಂದರೆ ಫ್ಲವರ್ ಹೆಚ್ಚು ಮಾಡೋಂಥದ್ದು, ಇನ್ನೊಂದು ತತ್ತಿನಾಶಕ ಪ್ರೊಪನೋಫಾಸ್ ಇದು ಸ್ಪ್ರೇ ಮಾಡ್ರಿ ಅಂತ ಹೇಳೀನಿ ಅವ್ರಿಗೆ. ಸೊ ಅವರು ಜಬರ್ದಸ್ತ್ ಇದೆ ಅವ್ರ ತೊಗರಿ. ಯಾಕಂದ್ರೆ ಈ ವರ್ಷ ನಮ್ಮ ಬೀದರಲ್ಲಿ ಭಾಳಷ್ಟು ಮಳೆಯಾಗಿ ಭಾಳಷ್ಟು ರೈತರ ತೊಗರೆ, ಸೋಯಾ, ಉದ್ದು, ಹೆಸರು ಎಲ್ಲ ನೀರಾಗ ಲಾಸ್ ಆಗ್ಯಾವ. ಸೊ ಅಂಥದ್ದು ಲಾಸ್ ಆದರೂ ನಮ್ಮ ರೈತರು ಇವ್ರ ಬಳಿ ಯಾವುದೇ ರೀತಿ ಲಾಸ್ ಇಲ್ಲ. ಚೆನ್ನಾಗಿದೆ ಬೆಳೆ, ಜಬರ್ದಸ್ತ್ ಇದೆ. ನಾ ಇಲ್ಲಿ ತನಕ ಟಮಾಟ, ವಾಟರ್ ಮೆಲನ್ನು ಇಂಥ ಹಾರ್ಟಿಕಲ್ಚರ್ ಕ್ರಾಪ್ಗಳು ವಿಡಿಯೋನೇ ಮಾಡೀನಿ. ಬಟ್ ಇದೂ ಕೂಡ ನಮ್ಮ ರೈತರಿಗೆ ಒಂದು ಗೊತ್ತಾಗಲಿ ಇದ್ರ ಬಗ್ಗೆನೂ, ತೊಗರಿ ಬಗ್ಗೆ ಅಂಥೇಳಿ ಮಾಡೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಥದ್ದು. ಬಟ್ ಆದರೂ ನಾವು ಒಂದು ಹೊಸದಾಗಿ ಫಸ್ಟ್ ಟೈಮ್ ಮಾಡೀನಿ ಇದು. ಸೊ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ಮತ್ತು ಕಂಪಲ್ಸರಿ ಸ್ಪ್ರೇ ಮಾಡಿರಿ. ಯಾರ ಹತ್ರ ಚಲೋ ಬೆಳೆಗಳವ ತಾವೆಲ್ಲರೂ ಮೊದಲ ಸ್ಪ್ರೇ. ಈಗ ಆಲ್ರೆಡಿ ಮಳೆ ನಿಂತಿದೆ. ಮಳೆ ನಿಂತ ಕಾರಣ ತಾವು ಇಮಿಡಿಯೇಟ್ ಅಂಗಡಿ ಹತ್ರ ಹೋಗಿ ಫಸ್ಟ್ ಸ್ಪ್ರೇನೇ ಪ್ರೊಪನೋಫಾಸ್ ತತ್ತಿನಾಶಕ ಸ್ಪ್ರೇ ತೊಗೊಳ್ರಿ. ಯಾಕಂದರೆ ಅದರಿಂದ ನಿಮ್ಗೆ ಮುಂದೆ ಜಾಸ್ತಿ ಇಳುವರಿ ಅನ್ನೋದು ಸಿಗ್ತದೆ. ಇದು ಫಸ್ಟ್ ಹಂತದಾಗ ನೀವು ಇಳುವರಿ ಅನ್ನೋದು ಇಲ್ಲ ಅಂದ್ರೆ ಕಮ್ಮಿ ಆಗ್ತದೆ. ಯಾಕಂದರೆ ಇದು ಫಸ್ಟ್ ಡ್ಯಾಮೇಜ್ ಆಯಿತು ಅಂದ್ರೆ ಭಾಳ ಕಷ್ಟ. ಸೊ ಈ ಒಂದು ಒಳ್ಳೇದಿದೆ ಬೆಳೆ ಕೂಡ. ನನ್ನೆಲ್ಲ ರೈತ ಬಂದ್ರೆಲ್ಲ ಸ್ಪ್ರೇ ಮಾಡಿ ಮತ್ತು ಒಳ್ಳೆ ರೀತಿಯಲ್ಲಿ ಇಳುವರಿ ಬರ್ರಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬರ್ತೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಬೀದರ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು.